ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟಿಗೆ ಆದೇಶವನ್ನ ಹೊರಡಿಸಿರುವಂತದ್ದು 42ನೇ ಕೋರ್ಟ್ ಜಡ್ಜ್ ಕೆಎನ್ ಶಿವಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ನ್ಯಾಯಾಂಗ ಬಂಧನದ ಅವಧಿ ಮುಗಿದ ಹಿನ್ನೆಲೆ ಕೋರ್ಟ್ಗೆ ಪ್ರಜ್ವಲ್ನನ್ನ ಹಾಜರುಪಡಿಸಿದ್ರು ಎಸ್ಐಟಿ ಅಧಿಕಾರಿಗಳು. ಈಗ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಪ್ರಜ್ವಲ್ ರೇವಣ್ಣ 14 ದಿನ ಮತ್ತೆ ನ್ಯಾಯಾಂಗ ಬಂಧನ. ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಹಿಂದಿನ ನ್ಯಾಯಾಂಗ ಬಂಧನದ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿತ್ತು ಎಸ್ಐಟಿ ತಂಡ. ಈಗ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ 42ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ತನ್ನ ಆರೋಗ್ಯ ಸಮಸ್ಯೆಯನ್ನ ಕಡೆಗಣಿಸಿದ್ದಾರೆ ಅಂತ ಪ್ರಜ್ವಲ್ ಅವರು ಕೂಡ ದೂರಿದ್ದಾರೆ. ಪ್ರಜ್ವಲ್ ರೇವಣ್ಣ ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಕೋರ್ಟ್ಗೆ ಹಾಜರುಪಡಿಸುತ್ತೆ. ಅದು ಪಡಿಸಲೇಬೇಕು, ನಿಯಮ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ಅಂತ ನ್ಯಾಯಾಧೀಶರು ಪ್ರಶ್ನಿಸಿದ್ದಾರೆ. ಹೌದು ಸರ್ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಸರಿಯಾಗಿ ನೋಡ್ಕೋತಿಲ್ಲ ಅಂತ ಪ್ರಜ್ವಲ್ ಹೇಳಿದ್ದಲ್ಲದೆ MRI ಸ್ಕ್ಯಾನ್ ಮಾಡಿಸಿದ್ದೇನೆ, ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಇದ್ದೇನೆ ಅಂತ ಹೇಳಿದಾಗ ಆರೋಗ್ಯ ತಪಾಸಣೆ ಯಾಕೆ ಮಾಡಿಸಿಲ್ಲ ಅಂತ ಅಧಿಕಾರಿಗಳನ್ನ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಆಗ ಸದ್ಯಕ್ಕೆ ಈ ವಿಚಾರವಾಗಿ ಈಗ ಅವರು ಹೇಳ್ತಾ ಇದ್ದಾರೆ, ನಮಗೆ ಹೇಳಿಲ್ಲ ಅಂತ ಎಸ್ಐಟಿ ಅಧಿಕಾರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ನಂತರ 14 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದತ್ತ ಅವರನ್ನ ಕರೆದೊಯ್ಯಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಹೋದ್ರೂ ಕೂಡ ನಾಳೆ ಮತ್ತೆ ಬಾಡಿ ವಾರೆಂಟ್ ಮೇಲೆ ಅವರನ್ನ ಕಸ್ಟಡಿ ಪಡೆಯೋದಕ್ಕೆ ಎಸ್ಐಟಿಗಳು ಮುಂದಾಗಿದ್ದಾರೆ. ಸಿಐಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಸಂಬಂಧ ವಶಕ್ಕೆ ಪಡಿತಾ ಇದ್ದಾರೆ. ಈಗ ಮತ್ತೆ ಒಂದ್ ರೀತಿ ನ್ಯಾಯಾಂಗ ಬಂಧನದ ವಿಚಾರವಾಗಿ ಎಲ್ಲೋ ಒಂದು ಕಡೆ ಸಿಗಾಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಹೊರಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ರು ಪ್ರಜ್ವಲ್ ಅವರು. ಈಗ ಮತ್ತೆ ನ್ಯಾಯಾಂಗ ಬಂಧನ 14 ದಿನ. ಮತ್ತಷ್ಟು ಸಂಕಷ್ಟ ಪ್ರಜ್ವಲ್ ಅವರಿಗೆ. ಆರೋಗ್ಯ ಸಮಸ್ಯೆಯನ್ನ ಮುಂದಿಟ್ರು, ಎಲ್ಲೋ ಒಂದು ಕಡೆ ಸ್ವಲ್ಪ ರಿಲೀಫ್ ಕೊಡಬಹುದು ಅಂತ. ಆದ್ರೂ ಕೂಡ ಜಡ್ಜ್ ಮತ್ತೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬಿಟ್ಟಿದೆ. 14 ದಿನ ಮತ್ತೆ ಪರಪ್ಪನ ಅಗ್ರಹಾರದ ಜೈಲೇ ಗತಿ. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಈ ಒಂದು ತನಿಖೆ ನಡೆಸ್ತಾ ಇದ್ದಾರೆ. ಇದಕ್ಕೆ ತಾರ್ಕಿಕವಾಗಿ ಅಂತ್ಯ ಆಡಬೇಕಾಗಿದೆ. ಯಾಕಂದ್ರೆ ಪ್ರಜ್ವಲ್ ಅವರಿಗೆ ಮತ್ತೊಂದು ಕಡೆ ಇದೇ ವಿಚಾರವಾಗಿ ಏನು ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ನಡೆಸ್ತಾ ಇದ್ದಾರೆ. ಇದರ ಸಂಬಂಧ ಎಸ್ಐಟಿ ಅಧಿಕಾರಿಗಳು ನನ್ನನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಒಂದು ಕಡೆ ಆರೋಪ ಬೇರೆ ಮಾಡಿಬಿಟ್ಟಿದ್ದಾರೆ. ಈಗ ಎಸ್ಐಟಿ ಅಧಿಕಾರಿಗಳು ಅವರನ್ನ ಸರಿಯಾಗಿ ನೋಡ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ಅವರ ಆರೋಗ್ಯ ಸಮಸ್ಯೆ ವಿಚಾರವಾಗಿ ಗಮನ ಹರಿಸಬೇಕಾಗುತ್ತೆ. ಇನ್ನ 14 ದಿನದಲ್ಲಿ ಮತ್ತಷ್ಟು ವಿಚಾರಗಳನ್ನ ಅವರಿಂದ ಪಡಿಬೇಕಾಗುತ್ತೆ. ಎಸ್, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ವಾಪಸ್ ಆದ ನಂತರ ಯಾವುದೋ ಒಂದು ಹೋಪ್ ಇಟ್ಕೊಂಡು ಬಂದ್ರು, ನನಗೆ ರಿಲೀಫ್ ಸಿಕ್ಬಿಡುತ್ತೆ. ಏನೋ ಒಂದು 14 ದಿನ ತಾನೆ ಕಸ್ಟಡಿಯಲ್ಲಿ ಇದ್ಬಿಡೋಣ, ಅವ್ರೇನೇನು ತನಿಖೆ ನಡೆಸ್ಬಿಡ್ತಾರೆ ನಡೆಸ್ಲಿ ಅಂತ. ಮತ್ತತ್ರ 1 ತಿಂಗಳು ಆಗಕ್ಕೆ ಬಂತು. ಸೊ ಎಲ್ಲೋ ಒಂದು ಕಡೆ ಮತ್ತೆ ಪ್ರಜ್ವಲ್ ಅವರಿಗೆ 14 ದಿನ ನ್ಯಾಯಾಂಗ ಬಂಧನ. ಅವ್ರ ತಾಯಿಗೂ ಕೂಡ ಒಂದು ಕಡೆ ಜಾಮೀನು ಮಂಜೂರಾಗಿದೆ. ಆದರೆ ಪ್ರಜ್ವಲ್ ಅವರಿಗೆ ಮಾತ್ರ ಈ ಕಾಟ ತಪ್ಪದ ರೀತಿ ಕಾಣಿಸ್ತಾ ಇಲ್ಲ. ಶಿವಕುಮಾರ್ ಅವರು ಆದೇಶವನ್ನ ಕೊಟ್ಟಿದ್ದಾಗಿದೆ 14 ದಿನ ನ್ಯಾಯಾಂಗ ಬಂಧನ ಅಂತ. ಇನ್ನ ಯಾವ ರೀತಿ ಕಸ್ಟಡಿಯಲ್ಲಿ ತನಿಖೆ ಮುಂದುವರಿಯುತ್ತೆ ನೋಡಬೇಕಾಗಿದೆ. ಎಸ್ಐಟಿ ಅಧಿಕಾರಿಗಳು ಬಾಡಿ ವಾರೆಂಟ್ ಮೇಲೆ ಅವರನ್ನ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಒಂದು ಕಡೆ ಪ್ರಮುಖವಾಗಿ ಪ್ರಜ್ವಲ್ ಅವರು ಅವರ ವಕೀಲು ಹೇಳಿಕೊಟ್ಟ ರೀತಿಯಲ್ಲ ನಡೆದುಕೊಳ್ತಿದ್ದಾರೆ. ಆದ್ರೆ ಈಗ ಈ ಒಂದು ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು, ಯಾಕಂದ್ರೆ ಸರ್ಕಾರ ಕೆಲವೊಂದಿಷ್ಟು ಪ್ರಕರಣಗಳನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಹಾಸನ ಕ್ಷೇತ್ರದಲ್ಲಿ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಅನಾಚಾರಗಳು ಎಲ್ಲವೂ ಕೂಡ ಹಂತ ಹಂತವಾಗಿ ಬಯಲಾಗಿತ್ತು. ಇಡೀ ಕುಟುಂಬವೇ ಸಂಕಷ್ಟಕ್ಕೆ ಸಿಕ್ಕಿ ಹಾಕೊಂಡಿತ್ತು. ಅದಾದ ನಂತರವಾಗಿ ಈಗ ರೇವಣ್ಣ ಅವರಿಗೆ ಜಾಮೀನಾಯ್ತು, ಭವಾನಿ ಅವ್ರಿಗೂ ಕೂಡ ಜಾಮೀನಾಯ್ತು. ಆದ್ರೆ ಮಗನಿಗೆ ಮಾತ್ರ ಜಾಮೀನು ಸಿಗ್ತಾ ಇಲ್ಲ. ಒಂದು ಕಡೆ ಪ್ರಜ್ವಲ್ ಅವರು ಯಾವಾಗ ಹೊರಗೆ ಬರ್ತೀನಪ್ಪ ಅಂತ ಪರಿತಪಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ದಿನವನ್ನ ಲೆಕ್ಕ ಹಾಕೋದೇ ಆಗಿದೆ ಪ್ರಜ್ವಲ್ ಅವರ ಪರಿಸ್ಥಿತಿ. ಈಗ ಜೈಲು ಹೊಸದಾಗಿ ಎಲ್ಲ ಒಂದು ಕಡೆ ಪ್ರಮುಖವಾಗಿ ಗಮನಿಸೋದೇನಪ್ಪ ಅಂತಂದ್ರೆ ಸದ್ಯದ ಮಟ್ಟಿಗೆ ಈಗ
ದೊಡ್ಡಗೌಡ್ರ ಕುಟುಂಬದಲ್ಲಿ ನೆಮ್ಮದಿಯೇ ಇಲ್ಲ. ಪ್ರಜ್ವಲ್ ಅವರು ಹೊರ ಬರ್ತಾರೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಪ್ರಜ್ವಲ್ ಅವರು ಮತ್ತೆ 12 ದಿನ ನ್ಯಾಯಾಂಗ ಬಂಧನದ ಅವಧಿಯಲ್ಲೇ ಇರ್ತಾರೆ. ಅದಾದ ನಂತರವಾಗಿ ಮತ್ತೆ ಕೋರ್ಟ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ನೋಡ್ಬೇಕಾಗಿದೆ. ಜಾಮೀನು ಸಿಗುತ್ತಾ ಅಥವಾ ವಜಾ ಮಾಡುತ್ತಾ ಪ್ರಯತ್ನ ಅಂತೂ ಪಡ್ತಿದ್ದಾರೆ ಈಗಾಗಲೇ ಪ್ರಜ್ವಲ್ ಅವರ ವಿಚಾರವಾಗಿ ನೋಡೋದಾದ್ರೆ. ಅಂದ್ರೆ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಪ್ರಜ್ವಲ್ ಅವರಿಗೆ ರಿಲೀಫ್ ಅನ್ನೋದು ಕಾಣಿಸ್ತಾನೆ ಇಲ್ಲ. ಪದೇ ಪದೇ ಇದೇ ವಿಚಾರವಾಗಿ ಆಗಾಗ ಸಿಕ್ಕಾಕೊಳ್ತಾ ಇರ್ತಾರೆ. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿದೆ. 14 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಅದೇ ಮುದ್ದೆಯನ್ನ ಮುರಿಬೇಕಾಗುತ್ತೆ. ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ವೈದ್ಯಕೀಯ ತಪಾಸಣೆಯನ್ನ ನಡೆಸಲಾಗಿತ್ತು. ಯಾಕಂದ್ರೆ ಹೇಳಿದ್ರು ಅವರಾಗ್ಲೇ, ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ವೈದ್ಯಕೀಯ ತಪಾಸಣೆಯನ್ನ ನಡೆಸಿದ್ದೇನೆ ಅಂತ. ಈ ವಿಚಾರವನ್ನ ನಮಗೆ ಹೇಳೇ ಇಲ್ಲ ಅಂತ SIT ಅಧಿಕಾರಿಗಳು ಒಂದು ಕಡೆ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸದ್ಯ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಮತ್ತಷ್ಟು ಸಂಕಷ್ಟ. ಪ್ರಜ್ವಲ್ ಅವರಿಗೆ ಆರೋಗ್ಯ ಸಮಸ್ಯೆಯನ್ನ ಮುಂದಿಟ್ರು, ಎಲ್ಲೋ ಒಂದು ಕಡೆ ಸ್ವಲ್ಪ ರಿಲೀಫ್ ಕೊಡಬಹುದು ಅಂತ. ಆದ್ರೂ ಕೂಡ ಜಡ್ಜ್ ಮತ್ತೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬಿಟ್ಟಿದೆ. 14 ದಿನ ಮತ್ತೆ ಪರಪ್ಪನ ಅಗ್ರಹಾರದ ಜೈಲೇ ಗತಿ. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ SIT ಅಧಿಕಾರಿಗಳು ಈ ಒಂದು ತನಿಖೆ ನಡೆಸ್ತಾ ಇದ್ದಾರೆ. ಇದಕ್ಕೆ ತಾರ್ಕಿಕವಾಗಿ ಅಂತ್ಯ ಆಡಬೇಕಾಗಿದೆ. ಯಾಕಂದ್ರೆ ಪ್ರಜ್ವಲ್ ಅವರಿಗೆ ಮತ್ತೊಂದು ಕಡೆ ಇದೇ ವಿಚಾರವಾಗಿ ಏನು ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಡ್ರಿಲ್ ನಡೆಸ್ತಾ ಇದ್ದಾರೆ. ಇದರ ಸಂಬಂಧ SIT ಅಧಿಕಾರಿಗಳು ನನ್ನನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಒಂದು ಕಡೆ ಆರೋಪ ಬೇರೆ ಮಾಡಿಬಿಟ್ಟಿದ್ದಾರೆ. ಈಗ SIT ಅಧಿಕಾರಿಗಳು ಅವರನ್ನ ಸರಿಯಾಗಿ ನೋಡ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ಅವರ ಆರೋಗ್ಯ ಸಮಸ್ಯೆ ವಿಚಾರವಾಗಿ ಗಮನ ಹರಿಸಬೇಕಾಗುತ್ತೆ. ಇನ್ನ 14 ದಿನದಲ್ಲಿ ಮತ್ತಷ್ಟು ವಿಚಾರಗಳನ್ನ ಅವರಿಂದ ಪಡಿಬೇಕಾಗುತ್ತೆ. 42ನೇ ಕೋರ್ಟ್ ಜಡ್ಜ್ KN ಶಿವಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ನ್ಯಾಯಾಂಗ ಬಂಧನದ ಅವಧಿ ಮುಗಿದ ಹಿನ್ನೆಲೆ ಕೋರ್ಟ್ಗೆ ಪ್ರಜ್ವಲ್ನನ್ನ ಹಾಜರುಪಡಿಸಿದ್ರು SIT ಅಧಿಕಾರಿಗಳು.